ಆತ್ಮೀಯರೇ, ಕೃತಿ ವಿವೃತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಜನಜಂಗುಳಿ ಇಲ್ಲದ ಪರಿಶುದ್ಧ ಸ್ಥಾನದಲ್ಲಿ ಇರುವುದು. ಯಾವತ್ತು ನಾವು ಜನರ ಮಧ್ಯೆ ವಾಸ ಮಾಡಬಾರದು. ಜನರ ಮಧ್ಯೆ ವಾಸ ಮಾಡಿದರೆ ನಮಗೇನು ಸಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಕ್ಷೇತ್ರದಲ್ಲಿ ಭಾಳ ದಿವಸ ಇರಬಾರ್ದು ಅಂತ. ಅಲ್ಲಿ ಸಾಧನೆ ಮಾಡಲಿಕ್ಕಾಗಲ್ಲ. ಜನಸಮೂಹದ ಮಧ್ಯೆ ಇದ್ದರೆ ಈ ಜನಸಂಬಂಧಗಳೇ ಜಾಸ್ತಿ ಆಗಿಬಿಡ್ತವೆ. ಜನಸಮರ್ಥ ಹೀನ ಶುದ್ಧ ಸ್ಥಾನ ಸ್ಥಿತಿ. ಎಲ್ಲ ಯತಿಗಳು ಅದಕ್ಕೆ ಜನರಿಲ್ಲದ ನಿರ್ಜನವಾದ ಪ್ರದೇಶವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಜನ ಬಿಡಬೇಕೇ, ಹುಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅಲ್ವಾ. ಜನಸಮೂಹದ ಮಧ್ಯೆ ವಾಸ ಮಾಡಬಾರ್ದು ಅಂತೇಳಿ ನಾವು ಸಾಧನೆ ಮಾಡಬೇಕಾದರೆ ಜನರ ಮಧ್ಯದಲ್ಲಿ ಇದ್ದರೆ, ವಾಸ ಮಾಡಿದರೆ ನಮಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಜನಸಮೂಹದ ಮಧ್ಯೆ ಇಲ್ಲದೇ ಇರುವುದು ಏಕಾಂತ ಸ್ಥಳದಲ್ಲಿ ಇರುವುದು. ಏಕಾಂತ ಸ್ಥಳದಲ್ಲಿ ನಾವು ವಾಸ ಮಾಡಬೇಕು. ತುಂಬ ಜನರ ಮಧ್ಯೆ ನಾವು ವಾಸ ಮಾಡ್ತಾ ಇದ್ದರೆ ಅಂತಹ ಜನರ ಮಧ್ಯೆ ಆ ಜನರ ಜಂಜಾಟದಲ್ಲಿ ನಮ್ಮ ಜೀವನ ಕಳೆದು ಹೋಗುತ್ತೆ. ನಮಗೇನು ಮಾಡಲಿಕ್ಕಾಗಲ್ಲ. ಅದರಿಂದ ಏಕಾಂತ ಸ್ಥಳದಲ್ಲಿ ಇರಬೇಕು. ಅರತಿ ಜನಸಂಸದಿ, ಜನಸಮೂಹದ ಮಧ್ಯೆ ಇರಲು ಬಯಸದೇ ಇರು. ಜನರ ಮಧ್ಯೆ ತುಂಬ ಸಮಯ ಇದ್ದರೆ ನಮಗೇನು ಮಾಡಲಿಕ್ಕಾಗೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ, ಜನಸಮ್ಮರ್ದಹೀನ ಶುದ್ಧ ಸ್ಥಾನ ಸ್ಥಿತಿ. ಜನಸಮ್ಮರ್ದಹೀನವಾಗಿದ್ದರೆ ಅದು ನಮ್ಮ ಸಾಧನೆಗೆ ಶುದ್ಧವಾದ ಸ್ಥಳ. ಆದ್ದರಿಂದ ತುಂಬ ಜನರು ಇದ್ದಲ್ಲಿ, ಜನಜಂಗುಳಿ ಇದ್ದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕಾಗಲ್ಲ. ಜನಜಂಗುಳಿ ಇಲ್ಲದ ಪರಿಶುದ್ಧವಾದ ಸ್ಥಾನದಲ್ಲಿ ಸ್ಥಿತಿ ನಾವಿರಬೇಕು. ಆಗ ನಮಗೆ ಸಾಧನೆ ಮಾಡಲಿಕ್ಕಾಗತ್ತೆ. ವಿವಿಕ್ತ ದೇಶ ಸೇವಿತ್ವಂ ಅರತಿ ಜನಸಂಸದಿ. ಜನರ ಮಧ್ಯದಲ್ಲಿ ವಾಸ ಮಾಡಬಾರದು. ಯಾಕೆ ಜನರ ಮಧ್ಯದಲ್ಲಿ ವಾಸ ಮಾಡಬಾರದು? ಜನರಿಗೆ ತೊಂದರೆ ಕೊಡ್ತಾರಾ ಅಂದರೆ, ನೋಡಿ, ಜನರು ಅಂದರೆ ಎಲ್ಲರೂ ಒಳ್ಳೆಯವರು ಇರುವುದಿಲ್ಲ. ಎಲ್ಲ ಅವಿವೇಕಿಗಳಿರ್ತಾರೆ, ದುರಹಂಕಾರಿಗಳಿರ್ತಾರೆ, ಸ್ವಾರ್ಥಿಗಳಿರ್ತಾರೆ, ಇನ್ನೊಬ್ಬರ ಕಾಲು ಎಳೆಯವರು ಇರ್ತಾರೆ, ಅವರಿಗೆ ತೊಂದರೆ ಕೊಡ್ತಕ್ಕಂಥವ್ರು ಇರ್ತಾರೆ. ನಾವೇನು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ವಿಘ್ನ ತಂದು ಒಡ್ಡವರು ಇರ್ತಾರೆ. ಹಾಗಾಗಿ ನಮಗೆ ಮನಸ್ಸಿಗೆ ಶಾಂತಿ ಇರಲ್ಲ. ಎಲ್ಲ ಜನರು ಒಂದೇ ಥರ ಇರಬೇಕಂತ ಇಲ್ಲಲ್ಲ. ಒಂದೇ ಮನೆಯಲ್ಲಿದ್ದಂತಹ ಮಕ್ಕಳೇ ಒಂದೇ ಥರ ಇರುವುದಿಲ್ಲ. ಇನ್ನು ಸಾವಿರಾರು ಜನರ ಮಧ್ಯದಲ್ಲಿದ್ದರೆ ಎಲ್ಲ ಜನರು ಇದ್ದಾರೆ. ಅದರಲ್ಲಿ ಅವಿವೇಕಿಗಳೇ ಜಾಸ್ತಿ. ಅವಿವೇಕಿಗಳು, ಸ್ವಾರ್ಥಿಗಳು, ಪರಾರ್ಥ ವಿಘಟಕರು, ಇನ್ನೊಬ್ಬರ ಸಾಧನೆಗೆ ವಿಘ್ನ ಮಾಡತಕ್ಕಂಥವರು, ಇವರ ಮಧ್ಯೆ ಇದ್ದರೆ ನಮ್ಮ ಮನಸ್ಸಿಗೆ ಶಾಂತಿ, ಪೀಸ್ ಆಫ್ ಮೈಂಡ್ ಅಂತೀವಲ್ಲ, ಅದು ಇರುವುದೇ ಇಲ್ಲ. ಅದಕ್ಕೋಸ್ಕರವಾಗಿ ಅಂತಹ ಜಾಗದಲ್ಲಿ ಇರಬಾರ್ದು ಅಂತ ಕೃಷ್ಣ ಹೇಳ್ತಾನೆ. ಈಗ ತುಂಬ ಸಭೆಗೆ ಹೋಗುವಂಥದ್ದು, ತುಂಬ ಸಮಾರಂಭಗಳಿಗೆ ಹೋಗುವಂಥದ್ದು ಸುಮ್ಮನೆ ಸಮಯ ವ್ಯರ್ಥ ಅಷ್ಟೇ. ನಮ್ಮ ಸಾಧನೆ ಏನಿಲ್ಲ. ನಮಗೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಸಭೆ ಸಮಾರಂಭಗಳಿಗೆ ಹೋಗೋದರಿಂದ ಹೋಗ್ತೀವಿ, ಏನೋ ಬೇಡದ ವಿಷಯಗಳನ್ನ ಮಾತಾಡ್ತೀವಿ, ಅವರ ಹಾಗೆ ಇವರಿಗೆ ಅಂತ ಮಾತಾಡ್ಕೊಳ್ತೀವಿ, ಊಟ ಮಾಡಿ ಬರ್ತೀವಿ. ಇದರಿಂದ ಆತ್ಮ ಸಾಧನೆ ಏನೂ ಆಗುವುದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಂಥ ಕಡೆ ಹೋಗಬೇಡಿ. ತುಂಬ ಜನ ಸಮ್ಮರ್ದ ಇರುವ, ಈಗ ಸಿನಿಮಾಕ್ಕೆ ಹೋಗೋದು, ಟಾಕೀಸ್ಗೆ ಹೋಗೋದು, ಪಾರ್ಟಿಗೆ ಹೋಗೋದು, ಕ್ಲಬ್ಗಳಿಗೆ ಹೋಗೋದು, ಇವೆಲ್ಲ ಇಟ್ಕೊಳ್ಬೇಕಿಲ್ಲಿ. ಜನರ ಮಧ್ಯದಲ್ಲಿ ಇರಬಾರ್ದು ಅಂದರೆ ಯಾಕೆ ಜನರ ಮಧ್ಯದಲ್ಲಿ ಇರಬಾರ್ದು? ಇಂತಹ ಜನರು ಜಾಸ್ತಿ ಇದ್ದಾರೆ. ಇಂತಹ ಜನರೆಲ್ಲ ಸೇರುವಾಗ ನಾವು ಹೋದರೆ ನಾವು ಸಾಧನೆ ಮಾಡೋದು ಆಗೋದಿಲ್ಲ, ನಾವು ದಾರಿ ತಪ್ತೇವೆ. ಅದನ್ನೆಲ್ಲ ಕೃಷ್ಣ ಪರೋಕ್ಷವಾಗಿ ಸಿನಿಮಾ ಟಾಕೀಸ್ಗೆ ಹೋಗಬೇಡಿ, ಪಾರ್ಟಿಗೆ ಹೋಗಬೇಡಿ, ಕ್ಲಬ್ಗೆ ಹೋಗಬೇಡಿ ಅಂತ ನಿಷೇಧ ಮಾಡ್ತಾ ಇದ್ದಾನೆ. ಅರತಿ ಜನಸಂಸದಿ.